ಕನ್ನಡ ಬರಲ್ಲ ಅವ್ರು ಏನು ಹೊರಗಡೆ ಅವರು ಸುಮಾರು ಜನ ಇದ್ದಾರೆ. ಈ ಕಡೆ ಬಂದ್ರೆ ತಾನೆಲ್ಲ ಅಲ್ಲೇ ಸುತ್ಕೊಂಡ್ರೆ ನಾವೇನ್ ಮಾತಾಡೋದು? ಯಾವ್ದು ನಿಮ್ಗೆ ತೋರಿಸ್ತಾನೆ ಇಲ್ಲ ಅವರು, ಬರೀ ನಮ್ಮವ್ರು ಯಾರು ನೋಡ್ಕೊಂಡವ್ರೆ ಅವ್ರ ಹತ್ರ ಹೋಯ್ತಾರೆ. ಫಸ್ಟ್ ಏನ್ ಮಾಡೋಣ, ಈ ಕಡೆ ಬಂದ್ರೆ ಇವಾಗ ನೀವು ಬಂದಿದ್ದೀರಾ, ಇದೇ ತರ ಬಂದು ಕೇಳಿದ್ರಲ್ಲ ಯಾರು ಹೇಳಕ್ಕಾಗಲ್ಲ. 4 ಭಾಷೆನೂ ಮಾತಾಡ್ತಾರೆ. ಅಲ್ಲಲ್ಲ, 1 ವರ್ಷ 2 ವರ್ಷದಲ್ಲಿ ಇಷ್ಟು ಕಟ್ಟಾಗತ್ತಾ? 15 ವರ್ಷ 20 ವರ್ಷ ಓಟ್ ಹಾಕ್ಸ್ಕೊಂಡಿದ್ದಾರೆ. ಓಟ್ ಹಾಕ್ಸ್ಕೊಂಡು ಹಂಗ ಹಾಕ್ಸ್ಕೊಂಡ 2 ವರ್ಷನೇ ಆಗ್ಲಣ್ಣ. ಇವಾಗ ನಮ್ ಬೆಂಗಳೂರು ಗ್ರೂಪ್ ಎಲ್ಲ ಇದೆಯಲ್ಲ, ಸಿಟಿಯಲ್ಲಿ ಇರೋದೆಲ್ಲ ಇದೆಯಲ್ಲ, ಅದು ಕರ್ನಾಟಕನೇ ಅಲ್ಲ. ಒಂದು ಊಟ ಬರ್ಲಿ, ಒಂದು ನಾಷ್ಟ ಬರ್ಲಿ, ಎಲ್ಲ ಅಲ್ಲಿಗೆ ಇಲ್ಲ. ಯಾಕೆ ಬೇಕಾಗಿತ್ತು ನಾಷ್ಟನು ಊಟನು? ನಿಮ್ಮ ಮನೆ ಕಿತ್ತಾಕ್ಬಿಟ್ಟು ಬೇಕಾಗಿತ್ತು ಅದು ನಾಷ್ಟನು ಊಟನು ಬೇಕಾಗಿತ್ತು. ಅದು ತೋರಿಸ್ಕೊಳಕ್ಕೆ 100 ರೂಪಾಯಿ 200 ರೂಪಾಯಿ ತೋರಿಸ್ಕೊಳಕ್ಕೆ ಊಟ ಹಾಕ್ಬೇಕಾಗಿತ್ತು. ಅದು ನಾಚಿಕೆ ಆಗಲ್ಲ ಇವ್ರಿಗೆಲ್ಲಾನು. ನೋಡಪ್ಪ ಸೋಳಿ ನೋಡಿ, ಆಚೆ ಬಂದಿರಲಿ, ಅವ್ರ ಫ್ಯಾಮಿಲಿ ಬಂದು ಇರಲಿ, ಯಾರ ಮಿನಿಸ್ಟರ್ ಇರಲಿ, ಊಟ ಹಾಕ್ಸ್ಕೊಂಡೇನಲ್ಲ ಅವ್ನ ಫ್ಯಾಮಿಲಿ ಬಂದು ಇರಲಿ, ಗೊತ್ತಾಗುತ್ತೆ ಅವ್ನಿಗೆ. ಇವತ್ತಿಗೆ ಆಯ್ತು 20ನೇ ತಾರೀಕು ಹೊಡೆದಿದ್ದು 2 ವಾರ ಆಯಿತು. ಒಂದು ಶುಕ್ರವಾರ ಅದ 16 ದಿನ ಎಲ್ಲ ಅಲ್ಲೇ ಸುತ್ಕೊತಾರೆ. ನೋಡಿ, ಕನ್ನಡ ಬೌಟ ಇದೆಲ್ಲಿ ಯಾರು ಬಂದು ಕೇಳಿಲ್ಲ. ಕನ್ನಡದವರು ಅಲ್ಲ, ಇಲ್ಲಿ ಯಾರು ನೀವು ಹೇಳಿದಂಗೆ ಇಲ್ಲಿ ಯಾರು ಬಂದು ಕೇಳಿಲ್ಲ. ಇಲ್ಲ, ಅಲ್ಲಿ ಮುಸ್ಲಿಮ್ಸ್ ಕುಂತಿರ್ತಾರೆ ನೋಡು. ಮುಸ್ಲಿಮ್ಸ್ ಅಲ್ಲಮ್ಮ, ಮುಸ್ಲಿಮ್ಸ್ ಸರಿಯಾಗಿ ಕನ್ನಡ ಕೇಳಿ ಮುಸ್ಲಿಮ್ಸ್ ಅಲ್ಲೂ ಕಲಿಬೇಕು ಅವರು. ಎಲ್ಲ ಹೊರಗಡೆಯಿಂದ ಬಂದಿದ್ದಾರೆ. ಇವಾಗ ನೋಡಿ, UP ಬಿಹಾರ ಅವರು ಇದ್ದಾರೆ, ಅವ್ರಿಗೆ ಗಲೀಜ್ ಕೆಲಸ ಮಾಡ್ತಾರೆ. ಬಿಲ್ಡಿಂಗ್ ಕಟ್ಟೋರು ಬಿಹಾರ ಬೇಕು, ಇದಕ್ಕೂ UP ಕೆಲಸ ಅವರು ಮಾಡಬೇಕು. ನಮ್ಮವ್ರು ಯಾರು ಮಾಡಲ್ಲ. ಒಂದು ಟಾಯ್ಲೆಟ್ ಬೇಕಂದ್ರೆ ಯಾರು ಬಿಹಾರ ಅವರೇ ಇರೋದು. ಅವ್ರು ಇರ್ಬೋದು, ಆ ಕೆಲ್ಸಕ್ಕೆ ಅವ್ರು ಇರ್ಬೋದು. ಅಂದರೆ ಇಲ್ಲಿ ಮನೆ ಮಾಡೋಂಗಿಲ್ಲ ಅವರು. ಅದಕ್ಕೆ ಬಾಂಗ್ಲಾದೇಶ ಇದು ಬರೀ ರಾಜಕಾರಣ ಹೆಂಗೆ ನಡೀತಾ ಇದೆ. ನಿಮ್ಮ ಕಷ್ಟ ಈ ಚಳಿನಲ್ಲಿ 6 ಗಂಟೆ 7 ಗಂಟೆ, ಇವಾಗ 6 ಗಂಟೆ ಚಳಿ ಶುರು ಆಗೈತೆ. ಯಾರು ಬಂದೋಡು? ಬೈ ಚಾನ್ಸ್ ಮಳೆ ಇಲ್ಲ, ಮಳೆ ಬಂದರೆ ಎಲ್ಲ ಕಷ್ಟ ಇದೆ, ಏನು ಮಾಡೋಕ್ಕಾಗಲ್ಲ. ನೀವು ಏನು ಹೇಳಬೇಕಾಗಿತ್ತು ಅವ್ರಿಗೆ? ಅಶೋಕ್ ಬಂದ್ರಲ್ಲ, ಅವ್ರು ಬಂದ್ರಲ್ಲ, ಬೇರೆ ಅವ್ರು ಬಂದವರು ಅಲ್ಲಿ ಯಾರೋ ಅಮ್ಮ ಮುಸ್ಲಿಮ್ಸ್ ಅಯ್ಯಮ್ಮ ಕುಂತಿದ್ದ, ಅಯ್ಯಮ್ಮಗೆ ಬೇರೆ ಭಾಷೆ ಬರಲ್ಲ. ಅಯ್ಯಮ್ಮನ ನೆಟ್ಟುಕೊಂಡವ್ರ ಅದೇ ಗುರುತಿಸ್ಕೊಂಡವ್ರು ಯಾರು ಇದ್ರೆ ಮುಸ್ಲಿಮ್ ಅವರು ಎತ್ಕೊಂಡು ಹೋಗೋಕೆ ತೋರಿಸೋದು. ಬರೀ ಇವ್ರು ಮಾತಾಡ್ಬಾರಲ್ಲ, ಇದು ಬರಲ್ಲ ಅಂತ. ಆಮೇಲೆ ಇಲ್ಲಿ ಬಂದು ತಿರ್ಗಾ ಯಾರ ಹತ್ರ ಮಾತಾಡಲ್ಲ. ಅವ್ರು ನ್ಯೂಸ್ ಅವರು ನಮ್ಮನ್ನೇ ಬೈತಾರೆ. ನ್ಯೂಸ್ ಅವ್ರಿಗೆ ಬಿಡಿ, ಅವ್ರಿಗೇನು ರೋಲ್ ಕಾಲ್ ಬೇಕು, ಯಾರು ರೋಲ್ ಕಾಲ್ ಕೊಡ್ತಾರೆ ಅವ್ರು ಇರ್ತಾರೆ. ಇಲ್ಲ, ಅವರು ಯಾರು ರಾಜಕಾರಣಿ ತಲೆ ಹಿಂದೆ ಹಿಡ್ಕೊಂಡು ಹೋಗ್ತಾರೆ, ಅವರು ಬಾಲ ಹಿಡ್ಕೊಂಡು. ನಿಮ್ಮ ಹತ್ರ ಬಂದು ಕೇಳಬೇಕಲ್ಲ, ಯಾವ ಊರಿಂದ ಬಂದಿದೆ, ಎಷ್ಟು ವರ್ಷ ಅಂತ ಕೇಳಬೇಕಾಗಿತ್ತಲ್ಲ. ಸಣ್ಣ ಮಕ್ಕಳು ಗೊತ್ತಾಗುತ್ತೆ ನೋಡಿ. ಅದು ಚಳಿನಲ್ಲಿ ಇದಾಕೊಂಡಿದ್ದೀರ. ಏನು ಮಾಡೋದು? ಇನ್ನ 8 ದಿವಸ ನಾವು ಕೊಡ್ತೀನಿ ಅಂತ ಅವ್ರೆ. ಬರೀ ಮುಸ್ಲಿಮ್ಸ್ ಇದ್ದಾರೆ, ಸಾಬ್ರು ಇದ್ದಾರೆ. ಇಲ್ಲೊಂದು ಬಂದರು, ಇಲ್ಲ ಸುಮಾರು ಇಲ್ಲಿ ನೋಡಿದೆ ನಾನು 10-12 ಜನ ನೀವು ಮಾತಾಡಿದ್ರಿ. ಮತ್ತೆ ಇಲ್ವಂತೆ ನಾವು ಒಬ್ರು. ಅದೇ ದೇಶ ಅಂದರೆ ಎಲ್ಲ ಸೇರಿ ದೇಶ ಇರೋದು. ಬರೀ ಮುಸ್ಲಿಮ್ದು ಹಿಂದೂಗಳ ದೇಶ ಅಲ್ಲ, ದಲಿತರ ದೇಶ ಅಲ್ಲ, ಎಲ್ಲ ಸೇರಿಸಿ ಇಲ್ಲಿ ದಲಿತ ಮುಸ್ಲಿಮ್ಸ್ ಜಾಸ್ತಿ ಇರೋದು. ಇಲ್ಲಿ ಅವ್ರಿಗಿಲ್ಲ, ದೊಡ್ಡ ಜಾತಿಯವರು ಇಲ್ಲಿ ಇರ್ತಾರೆ, ಇಲ್ಲಿ ಬರ್ತಾರೆ, ಇಲ್ಲೇ ಬರೋಕ್ಕಾಗಲ್ಲ. ನಾವು ಏನೋ ಗೆದ್ದಿದ್ರೆ ಯಾವುದೋ ಬಂದು ಹಾಕೊಂಡಿದ್ದೀವಿ. ಕಷ್ಟ ಇದೆ. ಏನು ಹೇಳ್ತೀರಾ ನೀವು ಸರ್ಕಾರಕ್ಕೆ? ನಾವೇನು ಹೇಳ್ತೀವಿಪ್ಪ, ಇವಾಗ ನಾವು ಸೊಳಿಯಲ್ಲಿ ಕುಂತಿದ್ದೀವಿ, ಕೊಡ್ತೀನಿ ಅಂದವ್ರೆ ಮಾತು ಉಳಿಸ್ಕೊಂಡು ನಮ್ಮ ಕೊಳ್ಳಿ ಅಷ್ಟೇ. ನೋಡಿ, ಈ ವಾರ್ತೆಯಲ್ಲಿ ಈ ಥರ ಬಂದು ಯಾರು ಬಂದು ಹಿಡಿಯಲ್ಲ, ಯಾರು ಮೈಕ್ ಹಿಡ್ಕೊಬಾರ್ದು. 300 ರೂಪಾಯಿ 500 ರೂಪಾಯಿ ಮೈಕ್ ಹಿಡ್ಕೊಬಾರ್ದು. ಯೂಟ್ಯೂಬರ್ ಅವರೆಲ್ಲ ಬಂದದ್ದು ಈ ಥರ ಇವ್ರ ಕಷ್ಟ ಕೇಳಲ್ಲ. ಸರ್ಕಾರ ಯಾಕೆ ಮಾಡಬೇಕಾಗಿತ್ತು? 1-2 ವರ್ಷ ಮುಂಚೆ ಸುಮ್ಮನೆ ಇರಬೇಕಾಗಿತ್ತು. ಇಲ್ಲ ಮಾಡ್ಬಿಟ್ಟು ಮನೆ ಕೊಡೋರು ಮುಂಚೆ ಮನೆ ಕೊಡ್ಬಿಟ್ಟು ಇದು ಮಾಡಬೇಕಾಗಿತ್ತು. ಈ ಥರ ಬೇಕಾಗಿತ್ತು ರಾಜಕಾರಣ ಎಲ್ಲ. ಕೃಷ್ಣ ಬೈರೇಗೌಡ ಅವ್ರದ್ದು ಒಳ್ಳೆ ಹೆಸರಿತ್ತು. ನಾವೆಲ್ಲ ತಿಳ್ಕೊಂಡು ದುರಸ್ವಾಮಿ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ದುರಸ್ವಾಮಿ ಅವ್ರ ಶಿಷ್ಯ ಅಂತ ತಿಳ್ಕೊಂಡು ಕೃಷ್ಣ ಬೈರೇಗೌಡಗೆ ಈ ಥರ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಓಟ್ ಪಡೆದಿದ್ದೀರಲ್ಲ ನೀವು. ಓಟ್ ತೊಗೊಂಡಿದ್ರು ಏನು ಆಗುತ್ತೆ? ಅದು ಓಟು ಕ್ಯಾನ್ಸಲ್ ಆಗಿಲ್ಲ. ಸರಿ, ಇವರು ಇಲ್ಲಿ ಕಡೆ ಇಲ್ಲಲ್ಲ, ಬೇರೆ ಕಡೆಯಿಂದ ಬಂದಿದ್ದವರು. ನೀವು ಅವರು ಓಟ್ ಪಡೆದಿದ್ದೀರಲ್ಲ. ಯಾರೇ BJP ಪಡೆದಿರಲಿ, ಕಾಂಗ್ರೆಸ್ ಪಡೆದಿರಲಿ, ಅವ್ರು ಓಟು ಕ್ಯಾನ್ಸಲ್ ಆಗಬೇಕಲ್ಲ. ನಾನು ಸೈಯದ್ ಮಹಬೂಬ್, ಒಬ್ಬ ಜನಪರ ಹೋರಾಟಗಾರ, ಸಮಾಜ ಸೇವಕ.